ನೀನು ಯಾಕೋ ಅವ್ರಿಗೆ ಫೋನ್ ಮಾಡಕ್ಕೆ ಹೋದೆ? ನೀವು ನನ್ನ ಮಾತಾಡಿಸಿ ಅರ್ಥ ಮಾಡಿಸ್ತಿ ಅಂತ ನಂಗೇನು ಕನಸು ಬೀಳ್ಬೇಕಿತ್ತ? ಸುಮ್ಮನೆ 2 ಲಕ್ಷ ರೂಪಾಯಿ ಅವ್ನ ಕೈಗೆ ಸಿಕ್ಕಿ ಹಾಳಾಗಬಾರ್ದು ಅಂತ ಅವ್ರಿಗೆ ಎಚ್ಚರಿಕೆ ಹೇಳೋಣ ಅಂತ ಫೋನ್ ಮಾಡಿದೆ. ನೀನು ಎಚ್ಚರಿಕೆ ಹೇಳೋದಾ? ಒಂದು ಕೆಲಸ ಮಾಡು, ನೀನು ಸದಾನಂದ ಆ ಶಂಕರಪ್ಪನ ಮನೆಗೆ ಒಂದು ಹಾಟ್ಲೈನ್ ಹಾಕ್ಸ್ಕೊಳ್ಳಿ. ದಿನಕ್ಕೊಂದು ವಿಚಾರ ಹಂಚ್ಕೋಬೋದು. ನೀ ಸುಮ್ಮನಿರೇ ಮಾರಾಯ್ತಿ. ಅವ್ನು ಇಷ್ಟ ಬಂದಂಗೆ ಮಾಡ್ತಾನೆ ಅಂದರೆ ಆ ಚೆಕ್ ಡ್ರಾ ಮಾಡಿದ್ರೆ ಏನಂತಿದ್ದೆ ನೀನು? ಚೆಕ್ ಇದೆ, ಈಗಲೂ ಡ್ರಾ ಮಾಡಬಹುದು. ಮಾಡಿದ್ರೆ ಏನು ಮಾಡ್ತೀರಾ? ಆಯ್ತು ಬಿಡೋ ಪುಟ್ಟ, ಎಲ್ಲದಕ್ಕೂ ಮುಖ ಇಷ್ಟು ದಪ್ಪ ಯಾಕೆ ಮಾಡ್ಕೋತೀಯ? ಭಾವನಾ ಅವ್ರ ತಮ್ಮನಿಗೆ ನನ್ನ ಕಂಡ್ರೆ ಆಗಲ್ಲ. ಯಾಕೆ? ನೀನೇನು ಮಾಡಿದೆ? ಅವನ ತಮ್ಮ ಸುಮ್ಮನಿರೋನಲ್ಲ. ಅವ್ನ ತಮ್ಮ ಹಾಗೆ ಅಂತ ನನಗೇನು ಗೊತ್ತು? ನೀನು ಯಾಕೆ ಅವನ ಜೊತೆ ಫೋನಲ್ಲಿ ಮಾತಾಡಕ್ಕೆ ಹೋದೆ? ಫೋನ್ ತಗೊಂಡಿದ್ದೆ ಅವನು. ಏನು ಸಮಾಚಾರ ಅಂತ ಹೇಳ್ದೆ. ಹರ್ಷ, ಅದು ಏನು ತರ್ಕಾನು? ನಿನ್ನ ಮಾತು ಕೇಳಿ ಅವ್ರು ಚೆಕ್ ತಡೆ ಹಿಡಿಸ್ತಿದ್ರು ಅಂತ ನಿನಗೆ ಗೊತ್ತು? ಅವರೇ ನಿನ್ನ ಕೇಳಿ ನನಗೆ ಚೆಕ್ ಕೊಟ್ರ? ನೀನು ನನ್ನ ಮಾತು ಕೇಳಲ್ಲ. ನೀನ ಚಟ ಮಾಡ್ತಿದ್ದೆ. ನನಗೂ ಏನು ಮಾಡಬೇಕು ಅಂತ ಹೊಳಿಲಿಲ್ಲ. ನೀನಂತೂ ನನ್ನ ಮಾತು ಕೇಳಲ್ಲ. ಅವ್ರಿಗಾದ್ರೂ ಹೇಳೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಅವರು ನನ್ನ ಫ್ರೆಂಡು. ಇನ್ಮೇಲೆ ನಾನು ನೀವು ಯಾರು ಫೋನ್ ಮಾಡಿಬಿಡಿ. ಫ್ರೆಂಡು ಅಂತ್ಯ, ಟೀಚರು ಅಂತ್ಯ. ಕೇಳಿದೆ 2 ಲಕ್ಷ ರೂಪಾಯಿ ಚೆಕ್ ಕೈ ಕೊಟ್ಬಿಟ್ಟು ಹೋಗಿದ್ದಾರೆ ಅಂದರೆ ನಾವು ಏನರ್ಥ ಮಾಡ್ಕೋಬೇಕು? ಹರ್ಷ, ಅವ್ರು ಏನಾದರೆ ನಮಗೇನು? ಮಾತು ಎಲ್ಲಿಂದೆಲ್ಲಿಗೋ ತಿರುಗಿಸ್ಬೇಡ ಪುಟ್ಟ. ಬೇಕಿದ್ರೆ ನಾನೇ ಭಾವನಂಗೆ ಫೋನ್ ಮಾಡಿಬಿಟ್ಟು ತಪ್ಪಾಯಿತು ಅಂತೀನಿ. ಫೋನ್ ಮಾಡಲಾ? ಬೇಡ, ನಾನು ಫೋನ್ ಮಾಡಿದೆ, ಸಾರಿ ಅಂದೆ. ಅವ್ರಿಗೆ ನನ್ನ ಬಗ್ಗೆ ಬೇಜಾರಿಲ್ಲ, ಆದರೆ ಅಲ್ಲಿ ಅವ್ರ ತಮ್ಮನೂ ಈಗ ನನಗೆ ಆಗಾಗ ದುಡ್ಡು ಕೊಡು ಅಂತ ಪೀಡಿಸ್ತಿರ್ತಾರಂತೆ. ಅದರಿಂದ ಒಂಥರ ಆಯಿತು ಅಂದರು. ಮಾತಾಡಾಯ್ತಾ? ಅವ್ರಿಗೆ ಹರ್ಷ ಫೋನ್ ಮಾಡಿದರೆ ಬೇಜಾರಾಗ್ತಿರ್ಲಿಲ್ಲ, ಆದರೆ ಸದಾನಂದ ಫೋನ್ ಮಾಡಿ ಮಾತಾಡ್ಬಿಡಿ ಅಂತ ಹೇಳಿರೋದ್ ಬಗ್ಗೆ ಅವ್ರಿಗೆ ಅಸಹ್ಯ ಆಗಿದೆ. ಒಬ್ಬರಾದ್ಮೇಲೆ ಒಬ್ರು ಹೀಗೆ ಮಾಡ್ತಿದ್ದಾರೆ, ಅವ್ರು ಏನು ಅನ್ಕೋತಾರೆ? ಅವ್ರು ಹೇಳಿದ್ ನಿಮ್ಗೆ ಹೇಳ್ತಿದ್ದೀನಿ, ನಿಮಗೇನು ಅನ್ಸುತ್ತೋ ಗೊತ್ತಿಲ್ಲ. ಹೇಳು, ಪರವಾಗಿಲ್ಲ. ನಿಮ್ಮ ಅಣ್ಣಂದಿರಿಗೆ ಹೇಳಿ, ನನಗೆ ಅವ್ರು ಅಷ್ಟಾಗಿ ಪರಿಚಯ ಇಲ್ಲ, ಅವ್ರಿಗೂ ನಾನು ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ನಮ್ಮ ತಾಯಿಗೆ ಹೇಳಿ ನನ್ನ ಬಾಯಿ ಮುಚ್ಚೋದಾಗ್ಲಿ ಅಥವಾ ನನ್ನ ತಮ್ಮನಿಗೆ ಹೇಳಿ ನನ್ನ ಬ್ಯಾಂಕ್ ವ್ಯವಹಾರದಲ್ಲಿ ನನಗೆ ಇನ್ಸ್ಟ್ರಕ್ಷನ್ಸ್ ಕೊಡೋದಾಗ್ಲಿ ತುಂಬಾ ಆಶ್ಚರ್ಯ ಅನ್ಸುತ್ತೆ. ನಾನು ಯಾರ ಮಾತು ಕೇಳೋಲ್ಲ, ನನಗೆ ಅನ್ಸದ್ ಮಾಡೋ ಸ್ವಭಾವ ನಂದು ಅಂತ ದಯವಿಟ್ಟು ತಿಳಿಸ್ಬಿಡಿ ಅಂತ ಹೇಳಿದ್ರು. ಓಕೆ, ಆಯ್ತಲ್ಲ, ಅಲ್ಲಿಗೆ ಬಿಟ್ಬಿಡಿ. ನೀನು ಹೋಗಿ ಸ್ನಾನ ಮಾಡು. ಫೋನಲ್ಲಿ ಪೇಷಂಟ್ ಜೊತೆ ಮಾತಾಡು ಸಾಕು. ಮಿಕ್ಕಿದೆಲ್ಲ ನಾನು ಮಾಡ್ತೀನಿ. ಚೆಕ್ ವಿಚಾರ ನೀನು ನನಗೆ ಹೇಳಿದೆ ಅಂತ ನಿನ್ನ ಬಗ್ಗೆ ಅವ್ರಿಗೆ ಬೇಜಾರಿಲ್ಲ ತಾನೆ? ನೀವು ಯಾರ ಮುಂದೆ ಏನು ಹೇಳ್ತೀರಾ ಅನ್ನೋದ್ರ ಬಗ್ಗೆ ಎಚ್ಚರಿಕೆ ಇರಲಿ ಅಂದರು.